ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಆಸ್ತಿ ವಿಭಾಗ ಮಾಡುವಂತಹ ಸಂದರ್ಭದಲ್ಲಿ ಮದುವೆ ಮಾಡಿಕೊಟ್ಟಂತಹ ಹೆಣ್ಣು ಮಗಳು ಮರಣ ಹೊಂದಿದ್ರೆ ಅವಳ ಪಾಲಿಗೆ ಹೋಗಬೇಕಾದಂತಹ ಆಸ್ತಿ ತವರು ಮನೆಯಲ್ಲೇ ಉಳಿಯುತ್ತಾ ಅಥವಾ ಆಸ್ತಿ ಯಾರಿಗೆ ಸೇರುತ್ತೆ ಅನ್ನುವಂತಹ ವಿಷಯದ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ಈ ವಿಷಯದ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಫರ್ದರ್ ಕ್ಲಾರಿಫಿಕೇಶನ್ ಇದ್ದಲ್ಲಿ ಕಾಲ್ ಮಾಡಬಹುದು. ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಹೆಣ್ಣು ಮಕ್ಕಳ ಆಸ್ತಿ ಹಕ್ಕಿನ ಕುರಿತಾಗಿ ಅದೆಷ್ಟೋ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಆದರೂ ಕೂಡ ತುಂಬ ಜನಕ್ಕೆ ಗೊಂದಲಗಳು ಮುಗಿದಿಲ್ಲ. ಒಂದಿಷ್ಟು ಜನ ಏನೆಲ್ಲ ಕೇಳ್ತಾರೆ ಅಂದರೆ, ಮದುವೆಯಾಗಿ ಹೋದ ಹೆಣ್ಣು ಮಕ್ಕಳು ತವರಿನ ಆಸ್ತಿಯಲ್ಲಿ ಪಾಲನ್ನು ಕೇಳೋದು ತಪ್ಪಲ್ವಾ? ಅವಳ ಅಣ್ಣ ತಮ್ಮಂದಿರು ಕೂಡ ಅವಳನ್ನು ಮದುವೆ ಮಾಡಿಕೊಟ್ಟ ಗಂಡನ ಮನೆಯಿಂದ ಪಾಲು ಕೇಳಿದರೆ ಸರಿಯಾಗುತ್ತಾ ಅಂತೆಲ್ಲ ಕೇಳ್ತಾರೆ. ನೋಡಿ, ಅವಳ ಗಂಡನಿಗೂ ಕೂಡ ಅಕ್ಕ ತಂಗಿಯರು ಇರ್ತಾರೆ, ಅವರಲ್ಲಿ ಪಾಲನ್ನು ಕೇಳ್ತಾ ಇರ್ಬೋದು ಅಲ್ವಾ? ಸೊ ಹೀಗೆ ಮಾತಾಡೋರಿಗೆ ನಾನೊಂದು ಕಿವಿ ಮಾತು ಹೇಳ್ತೀನಿ. ನಿಮ್ಮ ಹೆಂಡತಿ ತವರಿನಿಂದ ಆಸ್ತಿ ಕೇಳ್ತೀನಿ ಅಂತ ಹೇಳಿದರೆ ಪ್ರತಿ ಗಂಡ್ಮಕ್ಳು ಕೂಡ ಬೇಡ ಅಂತಾನೆ ಹೇಳಿ. ಆವಾಗ ನಿಮ್ಮ ಹೆಂಡತಿ ಹೇಗೆ ತವರಿನ ಆಸ್ತಿ ಬೇಡ ಅಂತ ಹೇಳ್ತಾಳೋ ಹಾಗೆ ನಿಮ್ಮ ಅಕ್ಕ ತಂಗಿಯರ ಗಂಡಂದಿರು ಸಹ ನಿಮ್ಮ ಹಾಗೇನೆ ಹೇಳಿರ್ತಾರೆ ಅಲ್ವಾ? ಆಗ ಈ ಹೆಣ್ಣು ಮಕ್ಕಳ ಆಸ್ತಿ ಸಮಸ್ಯೆಗಳು ಬರೋದೇ ಇಲ್ಲ. ನಾವು ಏನು ಕೊಡ್ತೀವೋ ಅದನ್ನು ಮಾತ್ರ ಪಡೆದುಕೊಳ್ತೀವಿ. ಸೊ ಕಾನೂನು ಸರಿ ಇಲ್ಲ ಅಂತ ಹೇಳೋ ಒಂದಿಷ್ಟು ಜನರಿಗೆ ಆ ಕಾನೂನು ಯಾಕೆ ಬಂತು ಅನ್ನೋದು ಗೊತ್ತಿರಲ್ಲ. ಕಾನೂನು ಇರೋದು ಎಲ್ಲರ ಸಮಸ್ಯೆಗಳನ್ನು ಪರಿಹರಿಸಿಕೊಡೋದಕ್ಕೆ, ಎಲ್ಲರನ್ನ ಸಮಾನ ರೀತಿಯಲ್ಲಿ ನೋಡೋದಕ್ಕೆ. ಕಾನೂನನ್ನು ಸರಿಯಾಗಿ ಅರ್ಥೈಸ್ಕೊಂಡ್ರೆ ಕಾನೂನಿನ ಸಮಸ್ಯೆ ಅನ್ನೋದು ಸಮಸ್ಯೆ ಅಂತ ಅನಿಸೋದೇ ಇಲ್ಲ. ಸೊ ಕಾನೂನಿನ ಆಳವನ್ನು ಅರ್ಥೈಸಿಕೊಳ್ಳದೆ ಗೊಂದಲಗಳಿಗೆ ಸಿಕ್ಕಾಕೊಂಡು ಅನಾವಶ್ಯಕ ಸಮಸ್ಯೆಗಳನ್ನು ತಂದ್ಕೋಬೇಡಿ ಅಂತ ಹೇಳ್ತಾ ಮೇನ್ ವಿಷಯಕ್ಕೆ ಬಂದ್ಬಿಡ್ತೀನಿ. ತಂದೆಯ ಪಿತ್ರಾರ್ಜಿತ ಆಸ್ತಿ ಇರ್ಬೋದು ಅಥವಾ ತಂದೆಯ ಸ್ವಯಾರ್ಜಿತ ಆಸ್ತಿ ಇರ್ಬೋದು. ತಂದೆಯ ಮರಣದ ನಂತರ ಎಲ್ಲ ಆಸ್ತಿಗಳು ಕೂಡ ಆ ತಂದೆಯ ಮಕ್ಕಳಿಗೇನೆ ಹೋಗುತ್ತೆ. ಅವರು ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡು ಮಕ್ಕಳೇ ಆಗಿರ್ಬೋದು, ಎಲ್ಲ ಮಕ್ಕಳಿಗೂ ಕೂಡ ಸಮಾನವಾದಂತಹ ಹಕ್ಕು ಹೋಗುತ್ತೆ. ತುಂಬ ಜನ ಹೇಳುವಂಥದ್ದು ಅಂದರೆ, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ದೀವಿ, ಮದುವೆ ಖರ್ಚು ಮಾಡಿದ್ದೀವಿ, ಅದನ್ನೆಲ್ಲ ಕಳೆದು ಬೇಕಾದರೆ ಆಸ್ತಿಯಲ್ಲಿ ಪಾಲು ಕೊಡ್ತೀವಿ ಅಂತ ಹೇಳಿ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದ ಖರ್ಚು ಇರ್ಬೋದು ಅಥವಾ ಮದುವೆ ಖರ್ಚು, ಅದನ್ನೆಲ್ಲ ಕಳೆದು ಆಸ್ತಿಯಲ್ಲಿ ಪಾಲು ಕೊಡಬೇಕು ಅಂತ ಹಿಂದೂ ಉತ್ತರಾಧಿಕಾರ ಕಾಯ್ದೆಯಲ್ಲಂತೂ ಇಲ್ಲ. ಸೊ ನೀವು ಎಷ್ಟು ಖರ್ಚು ಮಾಡಿದರೂ ಕೂಡ ಹೆಣ್ಣು ಮಕ್ಕಳಿಗೆ ಅವರ ಪಾಲನ್ನು ಕೊಡಲೇಬೇಕಾಗತ್ತೆ. ಹೆಣ್ಣು ಮಕ್ಕಳಿರ್ಬೋದು ಗಂಡು ಮಕ್ಕಳಿರ್ಬೋದು, ಇಬ್ಬರಿಗೂ ಕೂಡ ಸಮಾನ ಹಕ್ಕುದಾರರು ಅಂತ ಆಗ್ತಾರೆ. ಇಬ್ಬರಿಗೂ ಸಮಾನ ಹಕ್ಕು ಇದ್ದೇ ಇರುತ್ತೆ, ನೆನಪಿರಲಿ. ಆದರೆ ಈಕ್ವಲ್ ಶೇರ್ನ ಪ್ರತಿಯೊಬ್ಬರು ತಗೊಳ್ಳೇಬೇಕು ಅಂತ ಇಲ್ಲ, ಅದು ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದು. ಸಮಾನ ಪಾಲು ಬೇಕಿದ್ರೆ ತಗೋಬಹುದು, ಕಡಿಮೆ ಬೇಕಾದರೂ ತಗೋಬಹುದು, ಇಲ್ಲ ಅಂತಂದರೆ ಎಲ್ಲವನ್ನ ಕೂಡ ಬಿಟ್ಕೊಡ್ಬೋದು. ಅದು ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು. ಮದುವೆ ಮಾಡಿಕೊಟ್ಟ ಹೆಣ್ಣು ಮಗಳು ಮರಣ ಹೊಂದಿದ್ರೆ ಅವಳ ಆಸ್ತಿಯ ಪಾಲು ಯಾರಿಗೆ ಅಂತ ನೋಡೋದಾದರೆ, ಅವಳಿಗೆ ಪಾಲು ಹೋಗಿರಲ್ಲ, ಅವಳ ಪಾಲು ಅವಳ ತವರಿನಲ್ಲೇ ಇರುತ್ತೆ. ಅಂದರೆ ಅವಳ ಸಹೋದರ ಸಹೋದರಿಯರು ಇನ್ನೂ ಕೂಡ ವಿಭಾಗ ಮಾಡ್ಕೊಂಡಿರಲ್ಲ. ಆಗ ಮರಣ ಹೊಂದಿದ ಹೆಣ್ಣು ಮಗಳ ವಾರಸುದಾರರು ಅವಳ ಪಾಲಿಗೆ ಬರಬೇಕಾದಂತಹ ಆಸ್ತಿಯಲ್ಲಿ ಪಾಲನ್ನು ಕೇಳ್ಬೋದು. ಅಂದರೆ ಅದರಲ್ಲಿ ಹಕ್ಕುದಾರರಾಗ್ತಾರೆ, ಅವರು ಪಾಲನ್ನು ಕೇಳ್ಬೋದು. ಅಥವಾ ನಮಗೆ ಬೇಡ ಅಂತ ಹೇಳಿ ಅವ್ರು ಬಿಟ್ಟು ಕೂಡ ಕೊಡ್ಬೋದು. ಆ ವಾರಸುದಾರರ ಒಪ್ಪಿಗೆ ಇಲ್ಲದೇನೆ ನೀವು ವಿಭಾಗ ಮಾಡ್ಕೊಳ್ಬೋದು. ಬಟ್ ಅವರ ಒಪ್ಪಿಗೆ ಇಲ್ಲದೇನೆ, ಅವರ ಸಹಿ ಇಲ್ಲದೇನೆ ಅವಳ ವಾರಸುದಾರರನ್ನ ಬಿಟ್ಟು ನೀವು ಪಾಲು ಮಾಡಿಕೊಂಡ್ರೆ ಅವ್ರು ಮುಂದೆ ಯಾವತ್ತು ಬೇಕಾದರೂ ತಮ್ಮ ಪಾಲಿಗಾಗಿ, ಅಂದರೆ ತಮ್ಮ ತಾಯಿಯ ಪಾಲೇನಿದೆ ಅದು ಬೇಕು ಅಂತ ಹೇಳಿ ಮತ್ತೆ ಅವರು ಕೇಸ್ ಹಾಕಿದ್ರೆ ಅದು ಸ್ಟ್ಯಾಂಡ್ ಆಗುತ್ತೆ. ಸೊ ನೀವು ಅವರನ್ನು ಕರೆಸಿ ಅವರು ಏನಾದರೂ ಬಿಟ್ಕೊಡ್ತಾರೋ ಅಥವಾ ಅವ್ರಿಗೆ ಭಾಗ ಬೇಕೋ ಅದನ್ನೆಲ್ಲ ವಿಚಾರಿಸಿನೇ ಅವರ ಸಹಿನ ತಗೊಂಡು ನೀವು ವಿಭಾಗ ಮಾಡ್ಕೊಳ್ಬೇಕಾಗತ್ತೆ. ಅವರನ್ನು ಬಿಟ್ಟು ನೀವೇನಾದರೂ ವಿಭಾಗ ಮಾಡ್ಕೊಂಡಿದ್ರೆ ಮರಣ ಹೊಂದಿದ ಹೆಣ್ಣು ಮಗಳ ವಾರಸುದಾರರು ಆ ವಿಭಾಗದ ಮೇಲೆ ಯಾವಾಗ ಬೇಕಾದರೂ ಚಾಲೆಂಜ್ ಮಾಡ್ಬೋದು. ಸೊ ಅವರನ್ನು ವಿಚಾರಿಸ್ದೇನೆ ನೀವು ವಿಭಾಗ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತೊಂದು ನೆನಪಿರಲಿ, ಆ ವಿಭಾಗ ಪತ್ರ ಏನಿದೆಯಲ್ಲ ಅದು 2005 ಮೊದಲೇ ಆಗಿದ್ದರೆ ಹೆಣ್ಣು ಮಕ್ಕಳ ವಾರಸುದಾರರು ಕೇಳಲಿಕ್ಕೆ ಬರೋದಿಲ್ಲ. 2005 ಮೊದಲೇ ಮಾರಾಟ ಆಗಿದ್ರೂ ಕೂಡ ಹೆಣ್ಣು ಮಕ್ಕಳ ವಾರಸುದಾರರು ಅದರಲ್ಲಿ ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. ಹಿಂದೂ ಉತ್ತರಾಧಿಕಾರ ಕಾಯ್ದೆಯಲ್ಲಿ 2005ಕ್ಕೂ ಮೊದಲು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ಅಂತ ಇರಲಿಲ್ಲ. ಆದರೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ 2005ರ ತಿದ್ದುಪಡಿಯ ನಂತರ ಹೆಣ್ಣುಮಕ್ಕಳು ಕೂಡ ಸಮಾನ ಹಕ್ಕುದಾರರು ಅಂತ ಬಂತು. 2005ಕ್ಕಿಂತ ಮೊದಲು ಗಂಡು ಮಕ್ಕಳು ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಮೂಲಕ ಪಿತ್ರಾರ್ಜಿತ ಆಸ್ತಿಯನ್ನು ವಿಭಾಗ ಮಾಡಿಕೊಳ್ಳದೆ ಹಾಗೆ ಉಳಿಸ್ಕೊಂಡಿರುವಂತಹ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಸಮಾನವಾಗಿ ಹಕ್ಕನ್ನು ಕೇಳಬಹುದು.
ಕೇಳಬಹುದು. ಮತ್ತು ಆ ಹೆಣ್ಣು ಮಕ್ಕಳು ಡೆತ್ ಆಗಿದ್ದರೆ, ಅಂದರೆ ಅವರು ಡೆತ್ ಆಗಿರ್ತಾರೆ, ಅವರ ಆಸ್ತಿ ಇನ್ನೂ ಪಾಲಾಗದೇ ಹಾಗೆ ಉಳ್ಕೊಂಡಿರುತ್ತಲ್ವ, ಆ ಆಸ್ತಿಯಲ್ಲೂ ಕೂಡ ಆ ಹೆಣ್ಣು ಮಗಳ ಮಕ್ಕಳು ಅಥವಾ ಅವರ ವಾರಸುದಾರರು ಏನಿರ್ತಾರಲ್ವ ಅವರು ಅದರಲ್ಲಿ ಸಮಾನವಾಗಿ ಹಕ್ಕನ್ನು ಕೇಳಬಹುದು. ಆದರೆ 2005ಕ್ಕೂ ಮೊದಲೇ ಪಿತ್ರಾರ್ಜಿತ ಆಸ್ತಿಯನ್ನು ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಮೂಲಕ, ಅಂದರೆ ವಿಭಾಗ ಪತ್ರದ ಮೂಲಕ ಹಂಚಿಕೊಂಡಿದ್ರೆ ಹೆಣ್ಣು ಮಕ್ಕಳು ಅದರಲ್ಲಿ ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. 2005ಕ್ಕೂ ಮೊದಲೇ ಒಂದು ಹೆಣ್ಣು ಮಗಳು ಮೃತಪಟ್ಟಿದ್ರೆ 2005ರ ನಂತರ ನೀವು ವಿಭಾಗ ಮಾಡ್ಕೊಳ್ತೀರಾ ಅಂದರೆ ಆ ಮೃತಪಟ್ಟ ಹೆಣ್ಣು ಮಗಳ ವಾರಸುದಾರರನ್ನ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಅಂದರೆ 2005ರೊಳಗೆ ಪಾರ್ಟಿಷನ್ ಆಗಿದ್ರೆ ತೊಂದರೆ ಇಲ್ಲ, ಆ ಹೆಣ್ಮಕ್ಳು ಬರೋದೇ ಇಲ್ಲ. ಬಟ್ 2005ರ ನಂತರ, 2005ರ ಮೊದಲೇ ಹೆಣ್ಮಗಳು ಡೆತ್ ಆಗಿರಲಿ, ಬಟ್ ನೀವು 2005ರ ನಂತರ ಪಾರ್ಟಿಷನ್ ಮಾಡ್ಕೊಳ್ತೀರಾ ಅಂದರೆ ಅವರ ಮಕ್ಕಳೇನಿರ್ತಾರಲ್ವ, ಅವರ ವಾರಸುದಾರರು ಏನಿರ್ತಾರಲ್ಲ ಅವ್ರನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಹೆಣ್ಮಕ್ಳು ಮೃತಪಟ್ಟಿದ್ರು ಕೂಡ ಅವಳ ವಾರಸುದಾರರು ಅವಳ ಪಾಲಿಗೆ ಹಕ್ಕದಾರರಾಗ್ತಾರೆ. ಅಂದರೆ ಅವಳ ಪಾಲು ಏನು ಬರಬೇಕಿತ್ತು ಅದಕ್ಕೆ ಹಕ್ಕದಾರರಾಗಿರ್ತಾರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.